ಸಂಸಾರದಲ್ಲೊಂದು ಸವಾರಿ. ಈ ಸ್ಟೋರಿ ಮಾತ್ರ ಪೂರ್ತಿಯಾಗಿ ಕೇಳಿದ್ರೆ ಮಸ್ತು ಅನಿಸುತ್ತೆ ನಿಮಗೂ ಕೂಡ. ಹೇ ಬಿಡೋ ಕೋತಿ, ಮನೇಲಿ ಯಾರೂ ಇಲ್ಲ ಅಂತ ಸಾರಿಗೆ ಧೈರ್ಯ ಬಂದಿರೋ ಥರ ಕಾಣಿಸುತ್ತೆ. ಅಯ್ಯೋ ನನ್ನ ಹೆಂಡತಿ, ನಾನು ತಪ್ಕೊಳ್ಳೋಕ್ಕೆ ಧೈರ್ಯ ಯಾಕೆ ಪೆದ್ದು? ಅತ್ತೆ ಮಾವ ಅತ್ತಿಗೆ ಅಣ್ಣ ಇದ್ದಾಗ ಪಾಪ ಮಗು ಥರ ಸೈಲೆಂಟ್ ಇರ್ತೀಯಾ? ಹಾಗಾದರೆ ಎಲ್ಲರೂ ಇರುವಾಗಲೇ ತಪ್ಕೋತೀನಿ ಆಯಿತಾ? ಆಯಿತು, ಹಾಗೆ ಮಾಡಿ. ಹೀಗೆ ಇಬ್ಬರೇ ಇರೋ ಹೊಸ ಪ್ರಪಂಚದಲ್ಲಿ ಈ ಏಕಾಂತ ಎಷ್ಟು ಸುಂದರ ಅಲ್ವೋ ಚಿನ್ನು. ಸಾಕು ರೀ, ಕನಸು ಕಂಡಿದ್ದು, ಸ್ವಲ್ಪ ಭೂಮಿ ಮೇಲೆ ಬರ್ತೀರಾ? ಆಗ್ತಾ ಇಲ್ಲ ಕಣೆ, ನೀನೇ ಆಕಾಶಕ್ಕೆ ಬಾ. ಓಹೋ ಅದೇಗೆ? ನಾನು ನೀನು ಒಂದೇ ಜುಕಲಿಯಲ್ಲಿ, ಸುತ್ತಲೂ ಹೂವಿನ ತೋಟ, ಮುಂದೆ ಹೋಗುವಾಗ ಇಬ್ಬರ ಕಾಲಿಗೆ ಕಚ್ಚುಗಳು ಇಡುವ ಹೂವು, ಆಮೇಲೆ ಮೈ ಪುಳಕಗೊಳಿಸುತ್ತ ಮೇಲೇನೆ ಮೈ ಮೇಲೆ ಜಾರಿ ಹೋಗೋ ಮಂಜಿನ ಹನಿಗಳು, ಮತ್ತಲ್ಲಿ ಮುಳುಗಿಸೋ ಮೆತ್ತನೆ ಮೈ ಹೊಂದಿಗೆ, ಆಮೇಲೆ ಸವಿಯಲು ಸಾಲು ಸಾಲು ತಿನಿಸುಗಳು. ರೇ ಬೇಡ್ರಿ, ತಪ್ಕೊಂಡಿದ್ದು ಸಾಕು, ಪಾಪು ಅಳತಿದೆ, ಬರ್ತೀನಿ. ಗಂಡ ಹೆಂಡತಿ ರೊಮ್ಯಾನ್ಸ್ನಲ್ಲಿ ಕೂಸು ಬಡವಾಯ್ತು ನೋಡು ಪಾಪ, ಹಸಿವಿಗೆ ಆಗಿ ಎದ್ದಿದೆ ಅನಿಸುತ್ತೆ, ಹೋಗು. ಸುಸುಮ್ ಮಾಡಿಕೊಂಡು ಅಳ್ತಾ ಇದ್ದಾಳೆ ಕಳ್ಳಿ. ಆ ಪಂಪರ್ ತಗೋ ಬನ್ರಿ, ತಗೋ, ಎಲ್ಲ ನಿಂತರನೇ. ಛೀ ಹೋಗ್ರಿ, ಈ ಗಂಡಸರಿಗೆ ಮರ್ಯಾದೆನೇ ಇಲ್ಲ. ಅದೇಗೆ ಇರುತ್ತೆ ಹೇಳು ಬಂಗಾರಿ? ಸಾಕು ನಿಮ್ಮ ಪೋಲಿಯಾಟ, ನಾನು ಮಗುವಿನ ಮಲಗಿಸಿ ಬರ್ತೀನಿ. ಗ್ಯಾಸ್ ಮೇಲೆ ನೀರು ಕುದಿತಿದೆ, ಕಟ್ ಮಾಡಿರೋ ತರಕಾರಿನ ಹಾಕಿ ಸ್ವಲ್ಪ. ಅತ್ತೆ ಇಲ್ಲ ಅಂತ ಅಡುಗೆ ಮಾಡೋಕ್ಕೂ ಕಲಿಸಿತ್ಯಾ? ಇದೆಯಲ್ಲ ಏನು ಕತೆಯಪ್ಪ ನಿಂದು? ಮತ್ತೆ ಲವ್ ಮಾಡುವಾಗ ತಿಂಗಳಿಗೆ 3 ದಿನ ಅಡುಗೆ ನಾನೇ ಮಾಡ್ತೀನಿ ಚಿನ್ನ ಅಂತಂದ್ರಿ. ಅದೆಲ್ಲ ಲವ್ ಮಾಡುವಾಗ ಅಷ್ಟೇ. ಅಯ್ಯೋ ಅಯ್ಯೋ ಸಾಕು ಮುಚ್ಚ್ರಿ ಕಂಡ್ರಸರು. ಹಣ್ಣಿನ ಅಂಗಡಿ ಮುಂದೆ ಚೆನ್ನಾಗಿರೋ ಹಣ್ಣು ಇಟ್ಟಂಗೆ ಲವ್ ಮಾಡುವಾಗ ಅಷ್ಟೇ. ಈಗ ಹೆಂಡತಿ ಗಂಡನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ದೊಡ್ಡ ದೊಡ್ಡ ಮಾತು. ಈಗ ಜಗಳ ಬೇಕಾ? ಅಯ್ಯೋ ಮರೆತೇ ಹೋಗಿದ್ದೆ, ನಾಳೆ ಏನು ಹೇಳಿ ನೋಡೋಣ. ಏನೋ ಜೀವನ ಅನ್ನೋ ಒಂದು ಗಂಡು ಕೋತಿ ವನಿತಾ ಅನ್ನೋ ಹೆಣ್ಣು ಕೋತಿಗೆ ತಾಳಿ ಕಟ್ಟಿ 4 ವರ್ಷ ಆಗಿದ್ದು ನಿನ್ನ ಗೊತ್ತಾ? ಸೋನು ಅನ್ನೋ ಮರಿ ಕೋತಿನ ಮರೆತು ಬಿಟ್ಟಿದೀಯಾ? ಹಾ 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 ಹಾ, ನೀನು ಯಾವಾಗಲೂ ಹೀಗೆ ನಗ್ತಾ ಇರಬೇಕು ಚಿನ್ನು. ಜೀವನ ಕಣ್ಣಲ್ಲೇ ನೀರು ತುಂಬಿಕೊಳ್ಳುತ್ತೆ. ಯಾಕ್ರೆ ಚಿಕ್ಕ ಮಗು ಥರ ಮಾಡ್ತೀರಾ ಎಂದು ವನಿತಾ ಜೀವನದಲ್ಲಿ ತಲೆ ಅವಳ ಹೆಗಲ ಮೇಲೆ ಇಟ್ಟು ತಲೆ ಸವರುತ್ತಿದ್ದಳು. ಮತ್ತೆ ಮದುವೆಯಾಗಿ 4 ವರ್ಷ ಆದರೂ ಅದು ಬೇಕು ಇದು ಬೇಕು ಅಂತ ಒಂದು ದಿನನೂ ಕೇಳಿಲ್ಲ. ದಿನ ಕಾರಲ್ಲಿ ಓಡಾಡಿದಳು ನೀನು. ಮದುವೆ ಆಗಿದ್ದರಿಂದ ನಾನು ನಿನ್ನ ಬರೀ ಬೈಕಲ್ಲೇ ಇದ್ದೀವಿ ಅಂದರೂ ನಿಂಗೆ ಏನೂ ಅನಿಸಿಲ್ವಾ? ಜೀವನ್ ಮಾತಲ್ಲಿ ಕರುಣೆ ಕಾಣಿಸುತ್ತಿತ್ತು. ನಿಮ್ಮನ್ನ ಈ ಥರ ನೋಡೋಕ್ಕೆ ಆಗ್ತಿಲ್ಲಲ್ಲ ರೀ. ಬದುಕೋಕೆ ದುಡ್ಡು ಬೇಕಾಗಿಲ್ಲ ಕಣೋ, ಪ್ರೀತಿ ಇದ್ರೆ ಸಾಕು. ನನಗೆ ಯಾವತ್ತೂ ನೀವು ಪ್ರೀತಿ ಕಡಿಮೆ ಮಾಡಿಲ್ಲ, ಅದಕ್ಕೆ ಬೇರೇನೂ ಬೇಕು ಅನಿಸಿಲ್ಲ. ವನಿತಾ ಜೀವನಿಗೆ ಧೈರ್ಯ ನೀಡುತ್ತಿದ್ದಳು. ನನ್ನಿಂದಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಸಂಬಂಧನೂ ಕಳ್ಕೊಂಡ್ರೆ, ಬೆಂಗಳೂರಿನಂಥ ಸಿಟಿ ಬದುಕಿ ನನ್ನ ಜೊತೆ ಬಂದು ಹಳ್ಳಾರಿ ಬದುಕೋಕೆ ಬರೀ ಪ್ರೀತಿ ಸಾಕು ಅಂತೀಯ? ಜೀವನ ಕಣ್ಣಲ್ಲಿ ನೀರು ಜಾರಿ ಹೋಯ್ತು. ಹೋಗ್ರಿ ನೀವು, ಯಾರೂ ಇಲ್ಲ ಅಂತ ಹೇಗೋ ಇರ್ತೀರ ಅನ್ಕೊಂಡ್ರ? ನೀವು ನೋಡಿದ್ರೆ ಚಿಕ್ಕ ಮಗು ಥರ ಅಳ್ತಿದ್ರ. ನನ್ನ ಗಂಡ ನನಗೆ ಧೈರ್ಯ ಕೊಡೋದು ಬಿಟ್ಟು ನೀವೇ ನೋಡಿದ್ರೆ ಇದೇನೋ ಗೊತ್ತಿಲ್ಲ. ಇಬ್ಬರೇ ಇರುವಾಗ ಎಲ್ಲ ಹೇಳ್ಬೇಕನ್ಸುತ್ತೆ ಕಣೆ. ಅಯ್ಯೋ ನನ್ನ ಪೆದ್ದು ಗಂಡ ತಲೆ ಮೇಲೆ ಪ್ರೀತಿಯಿಂದ ಹೊಡೆದಳು. ಟೈಮ್ ಆಯಿತು ಸೋನು, ಮರಿಗೆ ಹಸಿವೆ ಆಗಿದೆ ಅನಿಸುತ್ತೆ, ಊಟ ಮಾಡಿಸು ಹೋಗು. ಆಯ್ತು ರೀ, ನೀವು ಸ್ನಾನ ಮಾಡ್ಕೊ ಬನ್ನಿ. ನೀನು ಬಾರೇ, ಇದನ್ನೇ ಕಡಿಮೆ ಇಲ್ಲ, ಮುಚ್ಕೊಂಡು ಹೋಗ್ರಿ. ಕಾಲ್ ರಿಂಗ್ ಆಗಿದೆ, ಯಾರು ನೋಡು, ಸ್ನಾನ ಮಾಡೋ ಬರ್ತೀನಿ ನಾನು. ಆಯಿತು, ಸೋಪ್ ಇಲ್ಲ ಕಣೆ ಎಂದು ಜೋರಾಗಿ ಕೂಗಿದಾಗ ಉತ್ತರವೇ ಬರಲಿಲ್ಲ. ಸೋಪ್ ತರಲು ಜೀವನ ಬಂದು ನೋಡಿದರೆ ವನಿತಾ ಕೈಯಲ್ಲಿ ಫೋನ್ ಹಿಡಿದು ಬಾಯಿದಲ್ಲಿ ಬೆವರುತ್ತಿದ್ದಳು. ಇನ್ನೂ ಸ್ಟೋರಿ ಮುಗಿದಿಲ್ಲ, ನೆಕ್ಸ್ಟ್ ವಿಡಿಯೋಲ್ಲಿ ಪೂರ್ತಿಯಾಗಿ ಹೇಳಿಕೊಡೋಣ. ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನನ್ನ ಕನ್ನಡ ಲೈಫ್ ಸ್ಟೋರಿನಿಂದ.